ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಆರ್ ಎಮ್ ಆಲ್ ಇನ್ ಒನ್ ಕನ್ನಡ ಚಾನಲ್ಗೆ ಸ್ವಾಗತ. ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರಾ. ನಾನಿವತ್ತು ಎಗ್ ಪಪ್ಸ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು, ಏನೇನು ಐಟಮ್ಸ್ ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ನಾನಿಲ್ಲಿ ಮೈದಾ ಹಿಟ್ಟನ್ನ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ನೀರು ಹಾಕಿ ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ನಾದಿ ಇಟ್ಕೊಂಡಿದ್ದೀನಿ. ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ದಿಯಾಗೂ ಇರುತ್ತೆ. ಹಾಗೆ ನಾನಿಲ್ಲಿ ಕಿಚನ್ ಕೌಂಟರ್ ಟಾಪ್ ಮೇಲೇ ಲಟ್ಟಿಸ್ಕೊತಾ ಇದ್ದೀನಿ. ಅದಕ್ಕೇನು ಸಪ್ರೇಟಾಗಿ ಮಣೆಯನ್ನು ಇಟ್ಕೊಳ್ಳೋಲ್ಲ, ನಾನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಮೇಲೇನೆ ಲಟ್ಟಿಸ್ಕೊತೀನಿ. ಇವಾಗ ನಾನು ಮೈದಾ ಹಿಟ್ಟಿನಲ್ಲಿ ಅಷ್ಟು ಉಂಡೆ ಮಾಡ್ಕೊಂಡಿದ್ದಲ್ಲ, ಅದರಲ್ಲಿ ನಾನು 6 ಉಂಡೆ ಮಾಡ್ಕೊತಾ ಇದ್ದೀನಿ. 6 ಉಂಡೆ ಮಾಡಿಕೊಂಡು 6 ಚಪಾತಿ ಥರ ನಾನು ಲಟ್ಟಿಸ್ಕೊತಾ ಇದ್ದೀನಿ. ನಾನು ಇದನ್ನೇ ಫೋಲ್ಡ್ ಮಾಡಿ ಒಂದು 4 ಟೈಮ್ಸ್ ಫೋಲ್ಡ್ ಮಾಡಿ ಮತ್ತೆ ನಾನು ರೌಂಡಾಗಿ ಉಂಡೆ ಕಟ್ಕೊಂಡು ಮತ್ತೆ ಅದನ್ನು ಲಟ್ಟಿಸ್ಕೊತಾ ಇದ್ದೀನಿ. ಹೀಗೆ ಮಾಡಿದ್ರೆ ಸ್ವಲ್ಪ ಲೇಯರ್ ಆಗಿ ಬರುತ್ತೆ. ನಾನು ಈ ಥರ 6 ಉಂಡೆಗಳು ಮಾಡಿ ಇಟ್ಕೊಂಡಿದ್ದೀನಿ. 6 ಲಟ್ಟಿಸ್ಕೊಂಡು ಸಪ್ರೇಟಾಗಿ ಇಟ್ಕೊತೀನಿ. ನಂತರ ನಾನಿಲ್ಲಿ ಒಂದು ಬೌಲ್ಗೆ 1 ಸ್ಪೂನಷ್ಟು ಬೆಣ್ಣೆ ತೊಗೊಂಡಿದ್ದೀನಿ. ಅದಕ್ಕೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊತೀನಿ. ಬೆಣ್ಣೆ ಮತ್ತು ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡ್ಕೊತೀನಿ. ನೋಡಿ, 2 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಮತ್ತು ಬೆಣ್ಣೆ ಎರಡನ್ನೂ ನಾನು ಮಿಕ್ಸ್ ಮಾಡಿ ಇಟ್ಟಿದ್ದೆ. ಅದನ್ನು ತೊಗೊಂಡು ನಾನೀಗ ಚಪಾತಿ ಹಿಟ್ಟು ಕಲಸಿ ಅಂದರೆ ಲಟ್ಟಿಸಿದ್ದೀನಲ್ಲ, ಅದ್ರ ಮೇಲೆ ನಾನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಎಲ್ಲ ಕಡೆ ಆಗೋ ಥರ ಎರಡನ್ನೂ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಅದ್ರ ಮೇಲೆ ಇನ್ನೊಂದು ಚಪಾತಿನ ಹಾಕಿ ಮತ್ತೆ ಅದ್ರ ಮೇಲೆ ಬೆಣ್ಣೆ ಮತ್ತು ಎಣ್ಣೆನ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಈ ಥರ ನಾನು 6 ಲೇಯರ್ಸ್ ಮಾಡಿದ್ದೀನಿ. ಒಂದ್ರ ಮೇಲೆ ಒಂದು ಹಾಕ್ಕೊಂಡು ಇದೇ ಥರ ಹಾಕ್ಕೊಳ್ಳಿ. ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ, ಅದು ಆಚೆ ಬಂದುಬಿಡುತ್ತೆ. ನಾನು ಲೈಟಾಗಿ ಇದನ್ನು ಮತ್ತೆ ಲಟ್ಟಿಸ್ಕೊತಾ ಇದ್ದೀನಿ, ಜಾಸ್ತಿ ಪ್ರೆಸ್ ಮಾಡ್ತಿಲ್ಲ. ಮತ್ತು ಇದನ್ನು ನಾವು ಫ್ರಿಜ್ಜಲ್ಲಿ ಒಂದು 15 ಮಿನಿಟ್ಸ್ ಇಡಬೇಕಾಗತ್ತೆ. ಹಾಗಾಗಿ ನಾನು ಇದನ್ನು ಹಾಗೆ ಅಂದರೆ ಎಲ್ಲ ಕಡೆ ಸ್ಪ್ರೆಡ್ ಆಗಲಿ ಅಂತ ಸ್ವಲ್ಪ ಲಟ್ಟಿಸ್ಕೊತಾ ಇದ್ದೀನಿ. ಇವಾಗ ನಾನು ಅದನ್ನು ಮತ್ತೆ ಫೋಲ್ಡ್ ಮಾಡಿ ನೋಡಿ, ಈ ಥರ ಫೋಲ್ಡ್ ಮಾಡ್ತೀನಿ. ಈ ಥರ ಫೋಲ್ಡ್ ಮಾಡಿ ನಾನು ಫ್ರೀಝರಲ್ಲಿ ಇಟ್ಬಿಡ್ತೀನಿ. ನೋಡಿ, ಲೇಯರ್ ನಾನು ಹಿಂಗೆ ಅಂತಿದ್ರೆ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಇದನ್ನು ಫ್ರೀಝರಲ್ಲಿ ಒಂದು 15 ಮಿನಿಟ್ಸ್ ಇಟ್ಬಿಡ್ತೀನಿ. ಮೈದಾ ಹಿಟ್ಟನ್ನ ನಾನೀಗ ಫ್ರೀಝರಲ್ಲಿ ಒಂದು 15 ಮಿನಿಟ್ಸ್ ಇಟ್ಟಿದ್ದೀನಿ. ಅಷ್ಟರಲ್ಲಿ ನಾವು ಎಗ್ ಪಪ್ಸ್ಗೆ ಸ್ಟಫಿಂಗ್ ಮಾಡ್ಕೊಂಬರೋಣ. ಒಂದು ಪ್ಯಾನ್ಗೆ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಂತರ ಈರುಳ್ಳಿ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು 3 ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ ಕ್ಯಾಬೇಜ್ ಹಾಕ್ಕೊತಾ ಇದ್ದೀನಿ. ನೀವು ಮನೆಯಲ್ಲಿ ಏನು ತರಕಾರಿ ಇದೆ ಹಾಕೋಬೋದು. ಇಲ್ಲ ಅಂದರೆ ಏನೂ ಬೇಡ ಅಂದರೆ ಬರೀ ಈರುಳ್ಳಿ ಹಾಕ್ಕೊಂಡು ಮಸಾಲೆ ಪದಾರ್ಥಗಳು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲ ಅಂದರೆ ಒಂದು ಆಲೂಗಡ್ಡೆನ ಚೆನ್ನಾಗಿ ಬೇಯಿಸಿ ಅದನ್ನು ಸ್ಮ್ಯಾಶ್ ಮಾಡಿ ಹಾಕ್ಕೊಂಡ್ರು ಇದು ತುಂಬ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಕ್ಯಾಪ್ಸಿಕಮ್ ಮತ್ತು ಕ್ಯಾಬೇಜ್ನ ಹಾಕ್ತಾಯಿದ್ದೀನಿ. ನೀವು ಬೇಡ ಅಂತಂದರೆ ಬರೀ ಆನಿಯನ್ನು ಮತ್ತು ಆಲೂಗಡ್ಡೆ ಬೇಯಿಸಿ ಸ್ಮ್ಯಾಶ್ ಮಾಡಿರೋ ಆಲೂಗಡ್ಡೆನ ಹಾಕೋಬೋದು. ನಾನು ಇವೆರಡು ಮಾತ್ರ ಹಾಕೋತಾ ಇದ್ದೀನಿ ಸದ್ಯಕ್ಕೆ. ಇದನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನೀರೇನು ಎಕ್ಸ್ಟ್ರಾ ಹಾಕೋದಿಲ್ಲ. ಕ್ಯಾಬೇಜಲ್ಲಿ ನೀರು ಇರುತ್ತಲ್ಲ, ನೀರಿನ ಅಂಶ ಅದರಲ್ಲೇ ಬೇಯಬೇಕು ಫುಲ್ಲು. ನೋಡಿ, ಬೇಯ್ತಿದೆ. ಆಲ್ಮೋಸ್ಟ್ ಇದು ರೆಡಿ ಆಗ್ತಾ ಬಂತು. ಈಗ ನಾನು ಇದಕ್ಕೆ ಎಲ್ಲ 1 ಸ್ಪೂನಷ್ಟು ನಾನು ಮಸಾಲೆ ಪದಾರ್ಥಗಳನ್ನ ಹಾಕ್ಕೊತಾ ಇದ್ದೀನಿ. ಕಾಶ್ಮೀರ್ ಚಿಲ್ಲಿ ಪೌಡರ್ ಒಂದು ಸ್ಪೂನಷ್ಟು, ಹಾಗೆ ಗರಂ ಮಸಾಲ 1 ಸ್ಪೂನು, ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ಆಮೇಲೆ ಧನಿಯಾ ಪೌಡರ್ 1 ಸ್ಪೂನು, ಹಾಗೆ ಅಚ್ಕಾರದ ಪುಡಿ 1 ಸ್ಪೂನು, ಎಲ್ಲ 1 ಸ್ಪೂನ್ ಹಾಕೋತಾ ಇದ್ದೀನಿ. ಅರಿಶಿನ ಪುಡಿ ಮಾತ್ರ 1/2 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೀರೇನು ಹಾಕೋದಿಲ್ಲ, ನೀರು ಅದರಲ್ಲೇ ಇದೆ, ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ನಾನು ಅದನ್ನು ಸ್ವಲ್ಪ ಮುಚ್ಚಿಬಿಟ್ಟು ನೀಟಾಗಿ ಬೇಯಿಸ್ತೀನಿ. ನೋಡಿ, ಇವಾಗ ಹಬೆನಲ್ಲೇ ನೀರು ಬಂತು, ಅದರಲ್ಲೇ ಬೇಯ್ಕೊತಾ ಇದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಅದು ಚೆನ್ನಾಗಿ ಬೇಯಬೇಕು. ಒಂದು 5 ನಿಮಿಷ ಅಷ್ಟು ಬೆಂದರೆ ಸಾಕಾಗುತ್ತೆ. ಫ್ರೀಝರಲ್ಲಿ ಇಟ್ಟಿದ್ದು ಹಿಟ್ಟು ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಮೊದಲು ಸ್ವಲ್ಪ ತೆಳು ಇತ್ತು, ಇವಾಗ ಸ್ವಲ್ಪ ಗಟ್ಟಿಯಾಗಿದೆ. ನಾವಿವಾಗ ಇದನ್ನು ಚೆನ್ನಾಗಿ ಲಟ್ಟಿಸ್ಕೊಳ್ಳೋಣ. ಇವಾಗ ಆಲ್ರೆಡಿ ನಾವು ಬೆಣ್ಣೆ ಮತ್ತು ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡಿ ಒಂದು ಸಲ ಲಟ್ಟಿಸಿ ಮತ್ತೆ ಫೋಲ್ಡ್ ಮಾಡಿ ಇಟ್ಟಿರೋದ್ರಿಂದ ನೋಡಿ, ಇವಾಗ ಲೇಯರ್ ನಾನು ಹಿಂಗೆ ಅಂದರೆ ಎಷ್ಟು ಚೆನ್ನಾಗಿ ಬಿಡ್ತಿದೆ ಅಂತ. ಇದನ್ನು ನಾನಿವಾಗ 2 ಪಾರ್ಟ್ ಮಾಡಿಕೊಂಡು ಚೆನ್ನಾಗೇ ಲಟ್ಟಿಸ್ಕೊತೀನಿ.
ನೋಡಿ ಆದಷ್ಟು ತೆಳುವಾಗೆ ಲಟ್ಟಿಸ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಕೊಂಡು ಮತ್ತೆ ನಾನು ಮಧ್ಯ 4 ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸೆಂಟ್ರಲ್ಲಿ ನಾವು ಬೆಣ್ಣೆ ಮತ್ತು ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ನಾನು ಹಾಕ್ಕೊತಾ ಇದ್ದೀನಿ. ಅಂದರೆ ಸ್ಟಫಿಂಗ್ ಹಾಕೊಳ್ಳೋಕ್ಕಿಂತ ಮುಂಚೆನೇ ನಾನು ಸ್ವಲ್ಪ ಇದನ್ನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಮೊಟ್ಟೆ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಮೇಲ್ಗಡೆ ಎಣ್ಣೆ ಹಾಕಿದ್ದೀನಲ್ಲ, ಇವಾಗ ನಾನು ಇದಕ್ಕೆ 1-2 ಸ್ಪೂನಷ್ಟು ಸ್ಟಫಿಂಗ್ ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕಿದ್ರೆ ಅದನ್ನು ಬರೀ ಅದೇ ಇರುತ್ತೆ. ಸೊ ಹಾಗಾಗಿ 1-2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. 4ಕ್ಕೂ ಹಾಕಿಬಿಟ್ಟು ಮಧ್ಯ ನಾನು ಹಾಫ್ ಕಟ್ ಮಾಡಿರೋ ಮೊಟ್ಟೆನ ಇಡ್ತಾಯಿದ್ದೀನಿ. ನೀವು ಒಂದೊಂದು ಮೊಟ್ಟೆ ಬೇಕಿದ್ರೂ ಇಟ್ಕೋಬೋದು. ನಾನು ಹಾಫ್ ಮೊಟ್ಟೆನ ಇಟ್ಕೋತಾ ಇದ್ದೀನಿ. ಇವಾಗ ನಾನು ಇದನ್ನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಫೋಲ್ಡ್ ಮಾಡೋದಕ್ಕೆ ನಾನಿಲ್ಲಿ ಸ್ವಲ್ಪ ವಾಟರ್ನ ಯೂಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಅದು ಒಂದೊಂದು ಸಲ ಬಿಟ್ಕೊಬಿಡುತ್ತೆ ನೀರಿಗೆ ಎಣ್ಣೆಗೆ ಹಾಕಿದ ತಕ್ಷಣ. ಆವಾಗ ಅದು ಆರುತ್ತೆ, ಅದು ಚೆನ್ನಾಗಿ ಫ್ರೈ ಆಗೋದಿಲ್ಲ. ಹಾಗಾಗಿ ನಾನು ಒಂದು ಕಡೆ ಫೋಲ್ಡ್ ಮಾಡಿ ನೋಡಿ ತೋರಿಸ್ತಾ ಇದ್ದೀನಿ. ನಂತರ ಸ್ವಲ್ಪ ವಾಟರ್ ಹಾಕ್ಕೊಂಡು ನಂತರ 4 ಕಡೆ ಅದೇ ಥರ ಮಾಡ್ಕೊತೀನಿ. ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ಹಾಗೆ ಎಣ್ಣೆಗೆ ಹಾಕಿದ ತಕ್ಷಣ ಎಲ್ಲೂ ಬಿಚ್ಚೋಗೋದಿಲ್ಲ. ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ. ನಾನಿವಾಗ ಒಂದೊಂದಾಗೆ ಬಿಟ್ಕೋತಾ ಇದ್ದೀನಿ. ಮಕ್ಕಳದು ಡಿಸ್ಟರ್ಬೆನ್ಸ್ ಇದೆ ಏನೋ ಅಂದ್ಕೊಬೇಡಿ, ಮಾತಾಡ್ತಿದ್ದಾರೆ. ನಾನು ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೊತಾ ಇದ್ದೀನಿ, ಇಲ್ಲಾಂದರೆ ಒಳಗಡೆ ಎಲ್ಲ ಬೇಯೋದಿಲ್ಲ. ಅದಕ್ಕೆ ನಾನು ಹಿಟ್ಟನ್ನ ನಾನು ಲಟ್ಟಿಸ್ಬೇಕಿದ್ರೇ ತುಂಬ ತೆಳುವಾಗಿ ಲಟ್ಟಿಸ್ಕೊಂಡಿದ್ದೀನಿ. ಇಲ್ಲದೆ ಹೋದರೆ ಮಕ್ಕಳೆಲ್ಲ ತಿನ್ನೋರಿದ್ದರೆ ಸ್ವಲ್ಪ ಅಂದರೆ ಬೆಂದಿರಲ್ಲ ಒಳಗಡೆ ಎಲ್ಲ. ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೊಳ್ಳಿ ಚೆನ್ನಾಗಿ. ನಮ್ಮ ಮನೆಯಲ್ಲಿ ಮಕ್ಕಳೆಲ್ಲ ಇದನ್ನೆಲ್ಲ ತಿನ್ನೋದಿಲ್ಲ. ಆವಾಗವಾಗ ಉಲ್ಟಾ ಮಾಡಿ ನೀಟಾಗಿ ಬೇಯಿಸ್ಕೊಳ್ಳಿ. ಇದೇ ಥರ ಎಗ್ ಪಪ್ಸ್ ಹಾಗೆ ಚಿಕನ್ ಪಪ್ಸ್ ಕೂಡ ಮಾಡ್ಬೋದು. ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಬೇಕು ಅಂದರೆ ಮಾಡಿ ತೋರಿಸ್ತೀನಿ. ನೋಡಿ ಇವಾಗ ಅದು ರೆಡಿ ಆಯಿತು. ಇದು ನಾನು ಒಂದು ಟಿಶ್ಯೂ ಪೇಪರ್ ಹಾಕ್ಕೊಂಡು ಒಂದು ಪ್ಲೇಟ್ಗೆ ಅದ್ರ ಮೇಲೆ ಹಾಕೋತಾ ಇದ್ದೀನಿ. ನೀರೆಲ್ಲ ಹೀರ್ಕೊಳ್ಳಿ ಅಂತ ಟಿಶ್ಯೂ ಪೇಪರ್ ಹಾಕಿಟ್ಟಿದ್ದೀನಿ. 1 ರೌಂಡ್ ಆಯಿತು, ಮತ್ತು ಇನ್ನೊಂದು ರೌಂಡ್ ಹಾಕ್ತಾಯಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ಬೇಯಿಸ್ಕೊಳ್ಳಿ, ಮೇಲೆ ಹಾಕಕ್ಕೆ ಹೋಗಬೇಡಿ. 3 ಸಾಕಾಗುತ್ತೆ ನೋಡಿ. ನಾನು 3 ಹಾಕಿ ಬೇಯಿಸ್ಕೊತಾ ಇದ್ದೀನಿ. ನಾವು ಫಸ್ಟ್ ಮಾಡಿ ಎತ್ತಿಟ್ಟಿದ್ವಲ್ಲ ಅದನ್ನು ಬನ್ನಿ ಹೇಗಾಗಿದೆ ಅಂತ ತೋರಿಸ್ತೀನಿ ನಿಮಗೆ, ಕಟ್ ಮಾಡಿ ತೋರಿಸ್ತೀನಿ. ಎಗ್ ಪಪ್ಸ್ ರೆಡಿಯಾಗಿದೆ, ಬನ್ನಿ ನೋಡೋಣ. ಕಟ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ಕಾಫಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಸಂಜೆ ಸ್ನ್ಯಾಕ್ಸ್ಗೆ ಮಾಡಿ ಕೊಡ್ಬೋದು. ನೋಡಿ ಸಣ್ಣ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿ ಬೇಯುತ್ತೆ ಅಂತೇಳಿ. ಒಳಗಡೆ ಎಲ್ಲ ತುಂಬ ಕ್ರಿಸ್ಪಿಯಾಗಿತ್ತು, ತಿನ್ನಬೇಕಿದ್ರೆ ಕ್ರಿಸ್ಪಿಯಾಗಿತ್ತು. ಹಾಗೆ ನಾನು ಸಣ್ಣ ಅಂದರೆ ಲಟ್ಟಿಸ್ಕೊಬೇಕಾದ್ರೆ ತುಂಬ ತಿನ್ನಾಗಿ ಲಟ್ಟಿಸ್ಕೊಂಡಿದ್ದೀನಿ, ಜಾಸ್ತಿ ತಿಕ್ಕಾಗಿ ಮಾಡ್ಕೊಂಡಿಲ್ಲ. ನೋಡಿ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಕಟ್ ಮಾಡಿದಾಗ ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ. ಹಾಗೆ ಟೇಸ್ಟ್ ಕೂಡ ಅಲ್ಟಿಮೇಟ್ ಆಗಿತ್ತು. ಮಕ್ಕಳಿಗೆ ಮಾಡಿ ಕೊಡೋದಾದರೆ ನೀವು ಗೋಧಿ ಹಿಟ್ಟನ್ನ ಯೂಸ್ ಮಾಡಿ, ಯಾಕಂದರೆ ಮೈದಾ ಹಿಟ್ಟು ಸ್ವಲ್ಪ ಅನ್ಹೆಲ್ದಿ. ಸೊ ಹಾಗಾಗಿ ಗೋಧಿ ಹಿಟ್ಟನ್ನ ಯೂಸ್ ಮಾಡಿ ನೀವು ಮಾಡ್ಕೋಬೋದು. ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗೇ ಇರುತ್ತೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.